ಹಾಸನ ನಗರ ಬಸ್ ನಿಲ್ದಾಣದಲ್ಲಿರುವ ಬೇಕರಿಯಲ್ಲಿ ಗುರುವಾರ ಬೆಳಗಿನ ಜಾವ 5 ಗಂಟೆಯ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಬೇಕರಿಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಸಾಲ ಸೋಲ ಮಾಡಿ ಬೇಕರಿಯನ್ನಿಟ್ಟುಕೊಂಡು ಜೀವನ ನಡೆಸುತ್ತಿದ್ದ ಮಾಲೀಕ ಕಣ್ಣೀರಿಟ್ಟಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಬೇಕರಿಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ದವು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದ್ದು ಮಾಲೀಕ ಕಣ್ಣೀರಿಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಸೂಕ್ತ ಪರಿಹಾರ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ಒಳಗೆ 10 ಗಂಟೆ ಐತಲ್ಲ ಇನ್ನು. ಒಳಗೆ ಯಾರು ಅವರ ಒಂದೊಂದ್ಸರಿ ಮಲಗ್ತಾರೆ ಇಲ್ಲಿ. ಒಳಗೆ ಯಾರು ಇರ್ತಾರ? ಇಲ್ಲ, ಒಳಗಡೆ ಯಾರು ಅಲ್ಲ, ಅಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾರಲ್ಲ, ಹಂಗಾಗಿ ಅಲ್ಲಿ ಇರ್ತಾರೆ. ಅದು ಆಲ್ಟಿಂಗ್ ಇಲ್ಲ, ಆಲ್ಟಿಂಗ್ ಇದೆಯಲ್ಲ, ನೈಟ್ ನಡೀತದಲ್ಲ ಆ ಬೇಕ್ರಿಗಳಲ್ಲಿ. ಅಲ್ಲಾದ್ರೆ ನೈಟ್ ತೆಗಿತಾರೆ, ಅಂಗಡಿಗಳು